ಹಾಯ್ ಗಾಯ್ಸ್, ನಾವು ಬೆಳಿಗ್ಗೆ ಬೇಗನೆ ಎದ್ದು ಹೊರಟಿದ್ದೆಲ್ಲಿಗಪ್ಪ ಅಂದರೆ ಗುಂಡ್ಲುಪೇಟೆ ಪಕ್ಕದಲ್ಲಿರುವ ತ್ರಿಯಂಬಕೇಶ್ವರ ದೇವಸ್ಥಾನಕ್ಕೆ ಗಾಯ್ಸ್. ಈ ದೇವಾಲಯ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಗಾಯ್ಸ್. ಈ ದೇವಸ್ಥಾನನ 1250ರಲ್ಲಿ ಶುರು ಮಾಡಿ 1350ರವರೆಗೆ ಟೈಮ್ ತಗೊಂಡು ಕಟ್ಟಿದಾರಂತೆ. ಅದು ಅಲ್ಲದೆ ಇಲ್ಲಿ 40 ಅಡಿಯ ಏಕಶಿಲಾ ಕಂಬ ಇದೆ ಗಾಯ್ಸ್. ನಾವು ಬಂದಾಗ ಗಾಯ್ಸ್ ಗರ್ಭಗುಡಿ ಮುಚ್ಚಿತ್ತು, ಸ್ವಲ್ಪ ಕಾಣಿಸ್ತಿದೆ, ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ಗಾಯ್ಸ್, ನಾವು ಇವಾಗ ಕೆಳಗಡೆ ಬಿದ್ದಿರೋ ಕಸ್ಪಾರ್ಕೆನೆ ಸೈಡ್ ಗಿಡಕ್ಕೆ ಒದ್ದಾಡ್ತೀವಿ. ಆಗಿನ ಕಾಲದವ್ರು ಇಷ್ಟಿಷ್ಟು ದೊಡ್ಡ ಕಂಬ ಕಲ್ಲನ್ನ ಯಾವ ಥರ ಎತ್ತು ನಿಲ್ಲಿಸಿರ್ಬೇಡ, ಒಂದ್ಸಲ ಯೋಚನೆ ಮಾಡಿ. ಈ ದೇವಸ್ಥಾನದ ಆಶ್ಚರ್ಯ ಏನಪ್ಪ ಅಂದರೆ ಇಲ್ಲಿ 3 ಚಿಕ್ಕ ಚಿಕ್ಕ ಕಂಬಗಳಿದ್ದಾವೆ ಗಾಯ್ಸ್. ಅದನ್ನು ಕುಟ್ಟಿದ್ರೆ ಒಂದೊಂದು ಕಂಬದಲ್ಲೂ ಒಂದೊಂದು ಸೌಂಡ್ ಬರ್ತಿದೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಏನು ತಲೆ ಅಲ್ವಾ ಗಾಯ್ಸ್ ಆವಾಗಿನ ಕಾಲದವ್ರದ್ದು. ನಾವು ಇವಾಗ AI 4G 5G ಅಂತ ಸುಮ್ಮನೆ ಹೇಳ್ಬೇಕು ಅಷ್ಟೇ. ಆವಾಗಿನ ಜನರಿಗೆ ನಾವು ಏನೇನು ಅಲ್ಲ ಅಲ್ವಾ ಗಾಯ್ಸ್. ಮತ್ತು ಗಾಯ್ಸ್, ಇಲ್ಲಿ ಇರೋ ಪಾರ್ವತಿ ದೇವಿ ದರ್ಶನ ಮಾಡೋಕ್ಕೆ ಅಂತ ನಾವು ಹೋದಾಗ ಇಲ್ಲಿದು ಬಾಗಿಲಾಕಿತ್ತು ಗಾಯ್ಸ್. ಇದನ್ನು ರೆಕಾರ್ಡ್ ಮಾಡೋಕ್ಕೆ ಎಲ್ಲೂ ಗ್ಯಾಪ್ ಇರಲಿಲ್ಲ, ಸಾರಿ ಗಾಯ್ಸ್. ಮತ್ತು ಈ ದೇವರ ಹೈಟ್ ಬಂದು ಗಾಯ್ಸ್ 5 ಅಡಿ ಇದೆ ಅಂತೆ. ಇದು ತುಂಬ ಅಪರೂಪವಾದಂಥ ವಿಗ್ರಹ ಅಂತೆ ಗಾಯ್ಸ್. ಇಲ್ಲಿ ಗಾಯ್ಸ್ ಪಂಚಲಿಂಗಗಳ ದೇವಸ್ಥಾನ ಕೂಡ ಇದೆ. ಅದೆಲ್ಲಪ್ಪ ಅಂದರೆ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ, ಅಂದರೆ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಗಾಯ್ಸ್. ಆ ಲಿಂಗಗಳು ಯಾವುದಪ್ಪ ಅಂತಂದರೆ ಇಟ್ಟುಕಲ್ಲು ಲಿಂಗ, ಕಗ್ಗಲ್ಲು ಲಿಂಗ, ಬೆಣಚು ಕಲ್ಲು ಲಿಂಗ, ಕಪ್ಪುಗಲ್ಲು ಲಿಂಗ. ಇಲ್ಲಿ ವಿಶೇಷವಾದ ಲಿಂಗ ಯಾವುದಪ್ಪ ಅಂದರೆ 5ನೇದು. ಯಾಕಪ್ಪ ಅಂತಂದರೆ ಆ ಲಿಂಗ ಬಂದು ತೆಂಗಿನಕಾಯಿದು ಗಾಯ್ಸ್. ಶಾಕ್ ಆಯಿತಾ? ನನಗೂ ಶಾಕ್ ಆಯಿತು ಗಾಯ್ಸ್. ಸುಮಾರು 16 ವರ್ಷ ಹಿಂದೆಯಿಂದ ಈ ಕಾಯಿ ಒಣಗಿಲ್ವಂತೆ ಮತ್ತು ಗೆದ್ದಲು ಕೂಡ ಹಿಡ್ದಿಲ್ವಂತೆ ಗಾಯ್ಸ್. ಸುಮ್ಮನೆ ಅಲ್ಲ ಗಾಯ್ಸ್, ನಮ್ಮ ಸನಾತನ ಧರ್ಮ ಬಂದು 5ರಿಂದ 6 ಸಾವಿರ ವರ್ಷಗಳ ಇತಿಹಾಸ ಇದೆ ಗಾಯ್ಸ್. ಏನೋ ನಿನ್ನೆ ಮೊನ್ನೆ ಬಂದು ಉಟ್ಕೊಂಡ್ರಂಥ ಸನಾತನ ಧರ್ಮ ಅಲ್ಲ ನಮ್ಮದು. ವಿಡಿಯೋ ಮಾಡಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಬ್ರದರು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ರು ಗೈಸ್. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ. ಈ ದೇವಸ್ಥಾನದಲ್ಲಿ ಅತಿ ಪ್ರಮುಖವಾದ ವಿಷಯ ಏನಂದರೆ 16 ವರ್ಷದಿಂದ ಈ ಕಾಯಿ ಇಟ್ಟಿದ್ದಾರೆ. ಕೊಳ್ತಿಲ್ಲ ಮತ್ತೆ ಹುಟ್ಟಿಲ್ಲ. ಕಾಯಿ ತುಂಬ ಚೆನ್ನಾಗಿದೆ. ಮೊಳಕೆ ಬಂದಿಲ್ಲ. ಈ ಕಾಯಿ ಮೊಳಕೆ ಬಂದಿಲ್ಲ. 16 ವರ್ಷದಿಂದ ಕಾಯಿ ಕೆಡದಲ್ಲೇ ಮತ್ತೆ ಮೊಳಕೆನೂ ಬಂದಿಲ್ಲ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದೇವರ ಕಾಯಿ, ಇದೇ ವಿಶೇಷ. ದೇವರ ಕಾಯಿ. ಭೇಟಿ ಮಾಡಿ. ಹೇಳಿ ಒಂದ್ಸರಿ ಎಲ್ಲ ಭೇಟಿ ಮಾಡಿ. ನೋಡಬೇಕಾದಂತ ಜಾಗ. ನಮ್ಮ ಹಿಂದೂಗಳು ಸನಾತನ ಧರ್ಮವನ್ನು ಬೆಳೆಸಿ. ನಾನು ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಏನು ತಿಳ್ಕೊಂಡೆ ಅದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಗೈಸ್. ಇದರಲ್ಲಿ ತಪ್ಪು ಸರಿ ಏನಾದ್ರು ಇದ್ದರೆ ನೀವು ಹೊಟ್ಟೆಗೆ ಹಾಕೊಂಡು ನಮ್ಮಂಥವ್ರನ್ನ ಪ್ರೀತಿಸಿ ಬೆಳೆಸಿ ಗೈಸ್. ಓಕೆ.